ಜನಪ್ರಿಯ ನಾಯಕ ಹಜ್ ಮತ್ತು ಆಹಾರ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಹಾಗೂ ಬೆಂಗಳೂರು ಕೇಂದ್ರದಿಂದ ಸ್ಪರ್ಧಿಸುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಅವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೊಂದಿಗೆ ಜೆಪಿ ನಗರದ ಜೆಡಿಎಸ್ ಪಾರ್ಟಿ ಆಫೀಸ್ನಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಭೆಯಲ್ಲಿ ಜೆಡಿಎಸ್ನ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಇಮ್ರಾನ್ ಪಾಷಾ ಮತ್ತು ಇನ್ನೂ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಜನತಾ ಪಕ್ಷದವರು ಈ ಜನತಾದಳಕ್ಕೆ ಮುಸಲ್ಮಾನ್ ಓಟ್ ಕೊಡೋಲ್ಲ. ಅಪ್ಪಾಜಿ ಜನತಾದಳದಲ್ಲಿ ಮುಸಲ್ಮಾನ್ ಓಟ್ ಕೊಡ್ತಾರೆ. ಸತಿ ಕಾರಣಕ್ಕೆ ಬಿಜೆಪಿ ಸೋಲ ಕಾರಣಕ್ಕೆ ಏನೋ ಮುಸಲ್ಮಾನ್ ಓಟ್ ಒಂದಾಗಿ ಓಟ್ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟರು. ಈಗೆಲ್ಲ ಕಡೆ ಅಪ್ಪಾಜಿ ಏನು ಹೇಳಿದ್ರಿಂದ ಯಾರು ಮುಸಲ್ಮಾನ್ ಮಾಡ್ತಿಲ್ಲ. ಇವತ್ತು ಹುಬ್ಳಿ ಈಗ ಮೈದಾನ ತಾವೆಲ್ಲ 94ರಲ್ಲಿ ಇವತ್ತು ಹುಬ್ಳಿ ಇವತ್ತು ಇಂಡಿಯಾಗೆ ನಿದ್ದೆ ಮಾಡ್ತಾ ಇದ್ದಾರೆ ಮುಸಲ್ಮಾನ್ಗಳು. ಅವಾಗ ನಿದ್ದೆ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ವರ್ಷಕ್ಕೆ 2 ಸತಿ ಕರ್ಫ್ಯೂ ಆಗ್ತಾ ಇತ್ತು. ಮಾಡಿದ್ರ ಹೇಳಬೋದ್ರೆ ಇದೇ ವಿಷಯ ಮುಸಲ್ಮಾನ್ ತಂದಿದ್ಯಾರು ಇದೇ ಮನೆ ದೇವೇಗೌಡರು ಎಲ್ಲ ಮನಸ್ಸಲ್ಲಿದೆ ಅಪ್ಪಾಜಿ. ಈ ಬಾರಿ 100 ನಾವು 7 ಜನರ ಅಭ್ಯರ್ಥಿ ಅಪ್ಪಾಜಿ. ಅದರ ಕನಿಷ್ಠ ನನ್ನ ಅನಿಸಿಕೆ ಒಂದು 6 ಆಟು ಗೆಲ್ತಾರೆ. ಪ್ರಜೆಯವರು ಕನಿಷ್ಠ 3 ಲಕ್ಷ ಓಟ್ ಗೆಲ್ತಾರೆ. ಆಮೇಲೆ ಮಂಡ್ಯ ಹಂಗಾಗ್ಬೋದು ಹಿಂಗಾಗ್ಬೋದು ಏನೇನು ಮಾಡಕ್ ಸಾಧ್ಯ ಆಗಲ್ಲ. ತುಮಕೂರು ಹೋಗಿಲ್ಲ ಅಪ್ಪಾಜಿ. ಇವತ್ತು ಬರ್ದಿಕೊಳ್ಳಿ, ನೀವು ತುಮಕೂರು ಹೋಗೋದೇ ಬೇಕಾಗಿಲ್ಲ. 3 ರಿಂದ 4 ಇತಿಹಾಸ ಕ್ರಿಯೇಟ್ ಮಾಡ್ತಾರೆ. ಜನ ತೀರ್ಮಾನ ಮಾಡಿರ್ತಾರೆ. ನಾನು ಕೇಳ್ಕೊಂಡೆ ಮನೆ ದೇವೇಗೌಡರಿಗೆ 5 ಸತಿ ಮನೆಗೆ ಹೋಗಿದ್ದೆ ನಾನು. ಅಪ್ಪಾಜಿ ದಯಮಾಡಿ ಈ ಮಟ್ಟಿಗೆ ನಾನು ಬೆಳೆದಿರೋದು ಇವತ್ತು ಈ ಪಕ್ಷದಿಂದ. ನನ್ನ ದಲಿತ ಕಾರ್ಯಕ್ರಮ ಮಾಡಿ ನನ್ನ MLA ಮಾಡಿದ್ದಕ್ಕೆ ನಾನು ಮಟ್ಟಿಗೆ ಬೆಳೆದಿದ್ದೀನಿ. ನಾನು ಅದು ಯಾವತ್ತೂ ಸಾಯೋದು ಮರೆಯೋಕ್ಕಾಗಲ್ಲ. ನನಗೋಸ್ಕರ ನೀವು ಆಡ್ತಿದ್ದು ಬನ್ನಿ, ಅರ್ಜಿ ಹಾಕಿ ಆ ಋಣ ನಾನು ತಿಳಿಸೋದು ಒಂದು ಅವಕಾಶ ಸಿಗ್ತಾ ಇದೆ. ನಾನು ಮಾಡ್ತೀನಿ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.